ಗೈಸ್ ಇದ್ರಿಂದ ಒಂದು ದೊಡ್ಡ ರಹಸ್ಯ ಐತೆ ಗೈಸ್. ನಾವು ಚಿಕ್ಕವರಿದ್ದಾಗ ಅದು ಮಾವಿನ ಹಣ್ಣು ರಸ ಅಲ್ಲ, ಮಗು ಎತ್ಕೊಂಡಿರೋದು. ನಮ್ಮಪ್ಪನಷ್ಟು ಟೇಸ್ಟ್ ಇನ್ನೊಂದ್ಸತಿ ಮಾವಿನ ಹಣ್ಣು ತಿನ್ಬೇಡ ನಾವು. ವೀಕ್ ಆಫ್ ಅಂತ ಏನು ಕೊಡ್ತಾರೆ ಅಂದ್ರೆ, ವಾರ ಪೂರ್ತಿ ನಿಮ್ಮ ಅಮ್ಮ ಕೆಲಸ ಮಾಡ್ಸಾಕಾಗಿರ್ತಾರೆ, ಒಂದು ದಿನ ನೀನು ಅವ್ರಿಗೆ ರೆಸ್ಟ್ ಕೊಟ್ಟು ನೀನ್ ಕೆಲಸ ಮಾಡು ಅಂತ. ಇಂದ ರೂಲ್ಸ್ ಚೇಂಜ್ ಆಯ್ತು ಅನ್ನೋದೇ ಗೊತ್ತಿಲ್ಲ ನನಗೆ. ನಂಗೆ ವೀಕ್ ಆಫ್ ಕೊಡೋದು ಇದಕ್ಕೆ ಅಂತಾನೆ ಗೊತ್ತಿರಲಿಲ್ಲ. ಇವತ್ತೇ ಫ್ಲಾಶ್ ಆಯ್ತಾರೆ ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಮ್ಮಿ ಗುಡ್ ಮಾರ್ನಿಂಗ್. ಆಗ್ಲೇ ಮಧ್ಯಾಹ್ನ ಆಗೋಗೈತೆ. ಗುಡ್ ಆಫ್ಟರ್. ಗೈಸ್ ಇದ್ರಿಂದ ಒಂದು ದೊಡ್ಡ ರಹಸ್ಯ ಐತೆ ಗೈಸ್. ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಮೋಸ ಮಾಡಿ ಒಂದೊಂದು ಬಿಸ್ಕೆಟ್ ಕೊಟ್ಕೊಂಡು ರೋಡ್ ಏಕ ನಡ್ಸ್ಕೊಂಡ್ ಬಂದೈತೆ. ಎಲ್ಲಿಂದ ನಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದ? ಎಲ್ಲಿಂದ ಹೇಳು? ರಾಜಾಜಿನಗರದಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ ಲೆಗ್ಗೆರೆಗೆ. ರಾಜಾಜಿನಗರದಿಂದ ಲೆಗ್ಗೆರೆಗೆ ಅವ ಬಸ್ ಚಾರ್ಜ್ ಇರ್ಲಿಲ್ಲ ನಮ್ಮ ಅಪ್ಪನ ಹತ್ರ. ಅವಾಗ ಅಷ್ಟು ಇದ್ರಲ್ಲಿ ಇತ್ತು, ಬಸ್ ಚಾರ್ಜ್ಗೂ ಕಾಸಿರ್ಲಿಲ್ಲ. ಎಷ್ಟಿದ್ದಿನ ಹತ್ರ 50 ರೂಪಾಯಿನೋ ಇತ್ತು ಅನ್ಸುತ್ತೆ. 50 ರೂಪಾಯಿ ಇತ್ತು. 3 ಜನಕ್ಕೂ ಬಸ್ ಚಾರ್ಜಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ ಅವಾಗ. ನಮ್ಮ ಅಪ್ಪನ ಸೈಕಲ್ ಇತ್ತು. ಸೈಕಲ್ ತಂದಿದ್ದಲ್ಲ ನೀನು? ಸೈಕಲ್ ತಗೊಂಬಂದಿತ್ತು ನಮ್ಮನ್ ಕರ್ಕೊಂಡು ಹೋಗೋಣ ಅಂತ. ಊರಿಂದ ಬರ್ತಾ ಇದ್ದ, ಅವಾಗ ಕರ್ಕೊಂಡು ಹೋಗೋಣ ಅಂತ ಸೈಕಲ್ ತಗೊಂಬಂದಿತ್ತು ನಮ್ಮಪ್ಪ. ಅವಾಗ ಬಸ್ಸಲ್ಲಿ ಹೋಗಕ್ ಆಗ್ದಿರೆ ಹೊಟ್ಟೆ ಬೇರೆ ಹಸಿತಿತ್ತ, ಏನಾದ್ರು ಕೊಡ್ಸು ಅಂತ ಹೇಳ್ತಿದ್ವಾ. ಅದಕ್ಕೆ ಡಾಕ್ ಫ್ಯಾಂಟಸಿ ಬಿಸ್ಕೆಟ್ ತಗೊಂಡ್ಬಿಟ್ಟು ಅದ್ರೊಳಗಡೆ ಒಂದೊಂದು ಪ್ಯಾಕ್ ಇರುತ್ತಲ್ಲ, ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಯ್ತಾ ಒಂದೊಂದೇ ಬಿಸ್ಕೆಟ್ ಕೊಡ್ಸಿ ತಿನ್ಸ್ಕೊಂಡು ಲೆಗ್ಗೆರೆ ನಮ್ಮ ಮನೆವರೆಗೂ ಕರ್ಕೊಂಡೋಗೈತ್ ನಮ್ಮಪ್ಪ. ಹೇಳಪ್ಪ ಏನಂತೀಯ? ತುಂಬಾ ಕಷ್ಟ. ಈಗ ಇಶಿನ್ ಮೇಲೆ ಕೂತ್ಕೊಂಡು ನಿಂತ ಇದೆಯಾ? ಅದೆಲ್ಲ ಅವಾಗ ನೋಡ್ತಿದ್ದು ಹಂಗಿಲ್ಲ ಅಷ್ಟೇ. ಯಾಕಂದ್ರೆ 40 ರೂಪಾಯಿ ಇತ್ತು, ಯಾರು ತಿಂತಾರೆ ಅನ್ಬಿಟ್ಟು ಸುಮ್ನೆ ಆಗೋಯ್ತಿದ್ದು. ಅವಾಗ ಜಾಸ್ತಿ ತಿಂತಿದ್ದು ಪಾರ್ಲೆಜಿ, ಅವೇ ತಿಂತ ಇದ್ದಿತ್ತು. ನೋಡು ಎಷ್ಟು ಲೆವೆಲ್ ಬೆಳೆದ್ಬಿಟ್ಟಿದ್ಯಾ ನೋಡು ಇವಾಗ. ಮಮ್ಮಿ ಹೆಂಗೈತೆ ಮ್ಯಾಂಗೋ? ಚೆನ್ನಾಗೈತ ಪಕ್ಕ. ಇವಾಗ ಟ್ರೆಂಡಿಂಗ್ ಅಲ್ಲಿ ಹೆಂಗ್ ಗೊತ್ತಾ ಇರೋದು, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಓಡ್ತಾ ಇರೋದು. ಕ್ಲೀನಾಗಿ ಕೇಳಿಸ್ಕೊ ಹೇಳ್ತೀನಿ ಆಯ್ತಾ. ಒಂದು ಅಂಕಲ್ಲು ಮಗುನ ಎತ್ಕೊಂಡಿರ್ತಾರೆ, ಒಂದ್ ಕೈಯಲ್ಲಿ ಮಾವಿನ ಹಣ್ಣು ತಿಂತಾ ಇರ್ತಾರೆ ಆಯ್ತಾ. ಆ ಮಾವಿನ ಹಣ್ಣು ತಿನ್ನೋವಾಗ ಅದೊಂದ್ ಸ್ವಲ್ಪ ಕೈ ಮೇಲೆ ಬಿದೋಗ್ಬಿಟ್ಟೈತೆ ಅನ್ಕೊಂಡು ಕೈ ನೆಕ್ಕೋಗ್ಬಿಟ್ಟಿರ್ತಾರೆ. ಆಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ, ಟೇಸ್ಟ್ ಗೊತ್ತಾಗಿ. ಏನ್ ಹೇಳು? ಅದು ಮಾವಿನ ಹಣ್ಣು ರಸ ಅಲ್ಲ, ಮಗು ಎತ್ಕೊಂಡಿರೋದು. ನೀನೀಗ ಯಾರ್ದು ಎತ್ಕೊಂಡಿರೋದ್ ತಿಂತ ಇದೆಯಾ? ಸುಮ್ನಿರಪ್ಪ ಒಂದ್ ನಿಮಿಷ. ಈಗ ಯಾರು ಎತ್ಕೊಂಡಿರೋದ್ ತಿಂತ ಇದೆಯಾ? ಮಾವಿನ ಹಣ್ಣು ತಿಂತ ಸುಳ್ಳು ಹೇಳ್ಬೇಡ. ಪಾ ನೈಟ್ ಏನ್ ತಿಂದಿದ್ದೆ ನೀನು? ಟೇಸ್ಟ್ ಹೆಂಗೈತೆ? ಹೇಳಮ್ಮ ಟೇಸ್ಟ್ ಹೆಂಗೈತೆ? ಮಾವಿನ ಹಣ್ಣು ಚಪ್ಪಸ್ಕೊಂಡ್ ತಿಂತಿದ್ಯಲ್ಲಮ್ಮ. ನಮ್ಮಪ್ಪನಷ್ಟು ಟೇಸ್ಟ್ ಸ್ವಲ್ಪ ಸಾಸ್ ಜಾಸ್ತಿ ತಿನ್ಬಿಟ್ಟಿದ್ದಲ್ಲ ನೀನು. ಯಾಕಮ್ಮ ಈ ತರ? ಇನ್ನೊಂದ್ಸತಿ ಮಾವಿನ ಹಣ್ಣು ತಿನ್ಬೇಡ ನಾವು. ಎಲ್ಲಿ ಬಿದ್ದಿರೋದು ನೆಕ್ಕಳಂಗಿಲ್ಲ. ನೆಕ್ಕೋ ಅಲ್ಲಿ ಬಂತು ನೋಡಲ್ಲಿ, ಅಲ್ಲಿ ರಸ ಬಂತು. ನೋ ಕಾಮೆಂಟ್ಸ್. ನಮ್ಮಮ್ಮ ಇನ್ನೊಂದ್ಸತಿ ಲೈಫಲ್ಲಿ ಮಾವಿನ ಹಣ್ಣೆ ತಿನ್ನಲ್ಲ ನನ್ ಕಣ್ಮುಂದೆ. ಏನಂತ್ಯಾ? ಹ್ಞೂ ಅಂತಾರೆ. ವೀಕ್ ಆಫ್ ಗಾಯ್ಸ್, ವೀಕ್ ಆಫ್. ಮನೇಲಿ ಬೇಜಾರ್ ಐತೈತೆ. ಕಂಪ್ನಿಯಲ್ಲಿ ಇದ್ರೆ ವೀಕ್ ಆಫ್ ಯಾವಾಗ ಕೊಡ್ತಾರೋ ಅನ್ಸುತ್ತೆ, ಮನೇಲಿ ಇದ್ರೆ ವೀಕ್ ಆಫ್ ಯಾಕೆ ಕೊಡ್ತಾರೋ ಅನ್ಸುತ್ತೆ. ಏನ್ ಮಾಡ, ನಮ್ ಹಣೆ ಬರುತ್ತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಚೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ರೆ ದರಿದ್ರ ಫ್ರೆಂಡ್ಸು ಲಾಸ್ಟ್ ಎಂಡಿಂಗ್ ಅಲ್ಲಿ ಕೈ ಕೊಟ್ಬಿಡ್ತವೆ. ಏನ್ ಮಾಡ್ಸಾಯನ? ಇವಾಗ ನೋಡಿದ್ರೆ
ಸ್ವಲ್ಪ ತಲೆಗೆ ಅದು ಇದು ಕೂದಲಿಗೆ ಬೆಳೆಯಕ್ಕೆ ಒಂದು ಸ್ವಲ್ಪ ಏನೇನೋ ರುಬ್ಬಿಟ್ಟು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಮೆಂತ್ಯ ಇಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ. ಇವಾಗ ಫೋನ್ ಆಗ್ಬಿಟ್ಟು ಮಚ್ಚ ಆಚೆ ಹೋಗೋಣ ಬಾರೆ ಅಂತ ಕರೀತವಳೆ. ಇಂಥ ಫ್ರೆಂಡ್ಗಳಿಗೆ ಏನ್ ಮಾಡೋಣ, ಇನ್ ಯಾವಾಗ ಮತ್ತೆ ಕ್ಯಾನ್ಸಲ್ ಮಾಡ್ತಾಳೋ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಅವ್ರ ತರ. ಏನಂತ್ಯ ನಿನ್ ಪ್ರಕಾರ ವೀಕ್ ಆಫ್ ಅಲ್ಲಿ ಏನ್ ಮಾಡ್ಬೇಕು? ವೀಕ್ ಆಫ್ ಅಲ್ಲಿ ಅಮ್ಮನ್ನ ಕುಂಡ್ರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಬೇಕು. ನಮಗ್ ವೀಕ್ ಆಫ್ ಅಂತ ಏನು ಕೊಡ್ತಾರೆ ಹೇಳು? ಅಮ್ಮಂಗ್ ನಾಷ್ಟ ಮಾಡಿ ಎಲ್ಲ ಮಾಡ್ಕೊಂಡು. ಒಂದ್ ನಿಮಿಷ ನಮಗ್ ವೀಕ್ ಆಫ್ ಅಂತ ಏನು ಕೊಡ್ತಾರೆ ಅಂದ್ರೆ, ವಾರ ಪೂರ್ತಿ ನಿಮ್ಮಮ್ಮ ಕೆಲಸ ಮಾಡ್ಸಾಕಾಗಿರ್ತಾರೆ, ಒಂದು ದಿನ ನೀನು ಅವ್ರಿಗೆ ರೆಸ್ಟ್ ಕೊಟ್ಟು ನೀನ್ ಕೆಲಸ ಮಾಡು ಅಂತ. ಯಾವಾಗಿಂದ ರೂಲ್ಸ್ ಚೇಂಜ್ ಆಯ್ತು ಅನ್ನೋದೇ ಗೊತ್ತಿಲ್ಲ ನನಗೆ. ನಮ್ ವೀಕ್ ಆಫ್ ಕೊಡೋದು ಇದಕ್ಕೆ ಅಂತಾನೆ ಗೊತ್ತಿರ್ಲಿಲ್ಲ. ಇವತ್ತೇ ಫ್ಲಾಶ್ ಆಯ್ತಾರೆ ನನಗೆ. ಅಪ್ಪ ವೀಕ್ ಆಫ್ ಅಂತ ಎಂದು ಕೊಡ್ತಾರಪ್ಪ? ವೀಕ್ ಆಫ್ ಅಂದ್ರೆ ರೆಸ್ಟ್ ತಗೊಳ್ಳಿ. ಅಲ್ಲ, ಯಾರ್ ರೆಸ್ಟ್ ತಗೊಳ್ಳಿ ಅಂತ ವೀಕ್ ಆಫ್ ಕೆಲಸ ಕೊಡ್ತಾರೆ? ಮಾಡಿ ಸಾಕಾಗಿರುತ್ತಲ್ಲ, ಹಾ. ಕೆಲಸ ಮಾಡೋರು ಅವ್ರಿಗೆ ವೀಕ್ ಆಫ್ ಕೊಡ್ತಾರಲ್ಲ, ಅವ್ರು ರೆಸ್ಟ್ ತಗೊಳ್ಳಿ, ರೆಸ್ಟ್ ಮಾಡ್ಲಿ ಒಂದ್ ದಿವಸ ಅಂತ ವೀಕ್ ಆಫ್ ಕೊಡ್ತಾರೆ. ಮತ್ ನಮ್ಮಮ್ಮ ಹೇಳ್ತಾರದೇನಂತ? ಅವ್ರು ರಾಂಗ್ ಹೇಳ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಇನ್ನ ಚಪ್ಪುರ್ಸ್ತಾ ಇದೆ ನೋಡು ನೋಡು. ಇವೆಲ್ಲ ಡೌ ಬಂತು. ಕಕ್ಕಮ್ಮ ರೈಸ್ ನಮ್ಮಮ್ಮ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಮನೆ ಐತೆ, ಮನೇಲಿರೋರು ಏನೇನ್ ಮಾಡ್ತಾ ಇರ್ತಾರೆ ಅಂತ ನೋಡ್ತಾ ಇರ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿನ್ನೆ ಯೂಟ್ಯೂಬ್ ಅಲ್ಲಿ ಯಾವ್ದೋ ವ್ಲಾಗ್ ಹಾಕಿದ್ದೆ. ಅಂದ್ರೆ ಅವರು ಟ್ರಾವೆಲಿಂಗ್ ಮಾಡ್ತಾರೆ, ಅವ್ರದ್ದು ನೇಮ್ ಏನು ಅಂತ ಗೊತ್ತಿಲ್ಲ. ಗಂಡ ಹೆಂಡ್ತಿರು ಇಬ್ರು ಟ್ರಾವೆಲಿಂಗ್ ಮಾಡ್ತಾರೆ, ಬರೀ ಟ್ರಾವೆಲಿಂಗ್ ವಿಡಿಯೋಸೇ ಹಾಕ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಹುಡ್ಗಿ ಬಂದ್ಲು. ಹೆಂಗಿದ್ಲಪ್ಪ ನಮ್ಮಪ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಬಂದ್ರು ನಾವ್ ಟೈಲರ್ ಇದು ವೇಸ್ಟ್, ಅವಮಾನ ಆ ಆಗೋಯ್ತು. ತರ ಮಾಡ್ಬಿಟ್ರು. ಹೆಂಗ್ ಮಾಡ್ಬಿಟ್ಲು? ಹಿಂಗೆ. ಅದು ಬಟ್ಟೆಗಳೇ ಇಲ್ಲ ಹಾಕೊಳಕ್ಕೆ. ಅದು ಒಂದೇ ಒಂದು ಎಷ್ಟು 2.5 ಮೀಟರ್ ಬಟ್ಟೆ ಹೊಲ್ಸೋದನ್ನ ಒಂದು 20 ಸೆಂಟಿಮೀಟರ್ ಬಟ್ಟೆ ಹೊಲ್ಸ್ಕೊಬಿಟ್ಟಾರೆ. ಸಮುದ್ರ ಅದಕ್ಕೆ ನಾವಪ್ಪ ಇನ್ಸ್ಪೈರ್ ಆಗಿ ಇವಾಗ ಬಟ್ಟೆ ರೇಟ್ ಎಲ್ಲ ಕಮ್ಮಿ ಮಾಡುತ್ತೆ, ಕಮ್ಮಿಯಾಗಿ ಹೊಲಿಯುತ್ತೆ. ಅದೇ ಎಲ್ಲಾರು ಹೊಲ್ಸ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಕಮ್ಮಿ ಹೊಲಿತೈತೆ. ನಾವು ಬಟ್ಟೆಗಳಿಲ್ದಂಗೆ ಇರಬೇಡಿ ನೀಟಾಗಿ. ಆಮೇಲೆ ತಿರ್ಗಿ ಹಳೆ ಕಾಲ ತರನೇ ಸೊಪ್ಪು ಕಟ್ಕೋಬೇಕಾಯ್ತದೆ. ಇಂಗ್ಲಿಷ್ ಅಲ್ಲಿ ಕರಿ ಫೋನ್ ನ ಬರುತ್ತೆ. ಕಮ್ ಬ್ಯಾಕ್, ಕಮ್ ಫೋನ್ ಕಮ್ ಒಂದು ಬರುತ್ತೆ. ಹೇಳು ನೀನೇ ಬರುತ್ತೆ. ಬರಲ್ಲ ಹೋಗು. ಅದೇನು ಫಿಲಮ್ ಅದ ತಿಳ್ಕೊಬಿಟ್ಟಿದ್ಯಾ? ಯಾಕೆ ಫಿಲಮ್ ಅಲ್ಲಾದ್ರೆ ಬಂದ್ಬಿಡುತ್ತಾ? ಅದ್ ಹೆಂಗ್ ಬರುತ್ತೆ? ಅಂದ್ರೆ ಚೇರ್ ಹಿಂಗಂದ್ರೆ ಚೇರ್ ಹೋಯ್ತದೆ, ಹಿಂಗ್ ಬಾ ಅಂದ್ರೆ ಚೇರ್ ಬರ್ತದೆ. ನಾವ್ ಯಾಕಂದ್ರೆ ಹೊಡೆದ್ರೆ ಹೋಯ್ತೀಯ ನೀನ್ ಹಿಂದೆ, ಹೊಡೆದ್ರೆ ಬತ್ತೀಯ ಮುಂದಕ್ಕೆ, ಆಮೇಲೆ ಹೋಗು ಹಿಂದಕ್ಕೆ. ಹೋಗಲ್ಲ. ತಳ್ಬಿಟ್ರೆ ತಳ್ಬಾರ್ದು, ಹಂಗೆ ಮಾಡ್ಬೇಕು. ಹುಟ್ಟೋದಿ ಆಮೇಲೆ ಇಲ್ಲ ಹೊಡೆದ್ಬಿಟ್ಟು ಹಿಂಗೆ ಎಳ್ಕೊಳ್ಳೋದು. ಅದನ್ನ ಕಟ್ ಮಾಡ್ಬಿಡೋದು ಅಲ್ವಾ? ಕೈ ಮಾತ್ರ ಇದ್ ಮಾಡ್ಬಿಡು, ಮಾತ್ರ ಬಾಯಿಗೆ ತಿರ್ಗಾ ಹೋಗಿದ್ದಿದ್ಯಾ? ನಾನು ಏನ್ ಅನ್ಕೊಂಡಿದ್ಯಾ? ನಮ್ಮಮ್ಮನನ್ನು ನೋಡಪ್ಪ, ನಮ್ಮಮ್ಮನ ಕತೆನಾ? ಸಿಂಹ ಆದ್ರೆ ಸಿಂಹ, ಹೊಡೆದ್ರೆ ಬರ್ತಾರಂತೆ. ಸಿಂಹ ಮೀಸೆ ಇಲ್ಲ, ಮೀಸೆ ಇಲ್ಲ, ಗಡ್ಡ ತಿರುಗ್ಸಕ್ಕೆ. ಇವಾಗ ಮಾಡಪ್ಪ ನಿನ್ ಡೈಲಾಗು ತಗ್ಗದೇಲೆ ಎಲ್ಲಪ್ಪ ಮೀಸೆ ಗಡ್ಡ ಬರ್ತದೆ. ಗೋಯ್ಸ್ ನೋಡಿ, ನಾವು ಹುಡ್ಗಿರು ತಲೆ ಕೂದಲು ಬೆಳಿಲಿ ಅಂತ ಎಣ್ಣೆ ಅಂತೆ ಅದು ಇದು ಏನೇನೋ ಹಾಕ್ತಿವಿ, ಆದ್ರೂ ಒಂದೇ 1 ಇಂಚ್ ಕೂದಲು ಬೆಳೆಯಲ್ಲ. ತಿರುಪತಿಗೆ ಹೋಗಿ ಬಂದು ಮುಡಿ ಕೊಟ್ಟು ನಮ್ಮಪ್ಪಂಗೆ ಜಸ್ಟ್ 1-2-3 ಡೇಸ್ ಆಗಿದೆಯಪ್ಪ, ಆಗ್ಲೇ ಇಷ್ಟು ಉದ್ದ ಬೆಳ್ಬಿಟ್ಟೈತೆ ಕೂದಲು. ಹಾ, 1 ಇಂಚ್ ಬೆಳೆದ್ಬಿಟ್ಟೈತೆ ಅವಾಗ. ಇಂಚ್ ಆಗಿಲ್ಲ, ಮತ್ತೆ 1/2 ಇಂಚ್ ಬೆಳೆದೈತೆ. ನಮ್ಗೆ ಅಷ್ಟು ಬೆಳೆಯಲ್ವಲ್ಲ. ಈ ಕೂದಲಿಗೆ ಸೀಕ್ರೆಟ್ ಏನು? ಎಣ್ಣೆ ಹಾಕ್ಬಿಟ್ರೆ 1 ವಾರಕ್ಕೆಲ್ಲ ಬರ್ತದೆ. ಎಣ್ಣೆ ಬಾಡಿಗ ತಲೆಗ ಪಾಟಿಗೂ ಹಾಕ್ಬೇಕು, ತಲೆಗೂ. ಒಟ್ನಲ್ಲಿ ಎಣ್ಣೆ ಹಾಕೊಂಡು ತೇಲಾಡ್ತಾ ಇರ್ಬೇಕು. ಎಣ್ಣೆ ಇರೋದೊಂದ್ ಜೀವನ. ಝೂಮ್ ಅಲ್ಲಿ ಇರ್ಬೇಕು. ಝೂಮ್ ಬರೀ ಇಂಥದೆಯಾ?
ಓಕೆ ಗಾಯ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.